ಇವತ್ತು ನಮ್ಮನೆ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ. ಇವತ್ತು ನೈಟ್ ಊಟಕ್ಕೆ ನಮ್ಮನೇಲಿ ಮೊಟ್ಟೆ ಸಾಂಬಾರ್. ನಮ್ಮ ತರವಂಗೆ ಮೊಟ್ಟೆ ಅಂದ್ರೆ ಅದೇನ್ ಇಷ್ಟನೋ ಗೊತ್ತಿಲ್ಲ. ಇವತ್ತಿನ ಶೆಕೆಗಂತೂ ತಡ್ಕಣಕ್ ಆಗದೆ ಮಜ್ಜಿಗೆ ಮಾಡ್ಕೊಂಡ್ ಕುಡಿಯೋಣ ಅಂತ ಹೇಳಿ ಮಜ್ಜಿಗೆ ಮಾಡಿದ್ವಿ ಇವತ್ತು ಬೆಳಗ್ಗೆ ಅಮ್ಮ ಕಡುಬು ಮಾಡಿದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ಹೈದರಾಬಾದ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಅಲ್ಲಿನ ಹೂವಿನ ಗಿಡ ಹಾಗೆ ಅಲ್ಲಿನ ಹೂವು ಎಲ್ಲ ನೆನಪಾಗ್ತಾ ಇತ್ತು. ಹಾಗಾಗಿ ಒಂದ್ ಸ್ವಲ್ಪ ವಿಡಿಯೋದಲ್ಲಿ ಆಡ್ ಮಾಡೋಣ ಅಂತ ಹೇಳಿ ಇವತ್ತು ಆಡ್ ಮಾಡಿ ನೋಡ್ತಾ ಇದ್ದೀನಿ. ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ನಮ್ಮನೇಲಿ ಏನೇನ್ ಮಾಡಿದ್ವಿ ಏನು ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೂವಿನ ಗಿಡ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ಪಾಟಲ್ಲಿ ಬೆಳೆಸೋ ಹೂವಿನ ಗಿಡದಲ್ಲಿರೋ ಮಜಾನೇ ಬೇರೆ. ಏನೋ ಒಂಥರ ಹೂ ಬಿಟ್ಟಂಗೂ ಖುಷಿ ಆಗ್ತಾ ಇರುತ್ತೆ. ಏನೋ ನಾವು ಬೆಳೆಸಿರೋ ಗಿಡ ಅಲ್ಲ ಅಂತ ಒಂಥರ ಖುಷಿ ಆಗುತ್ತೆ. ಮನೇಲಿದ್ದಾಗ ಇಂಥ ಕೆಲಸ ಎಲ್ಲ ಮಾಡೋದು ಅಂದ್ರೆ ಆಗಲ್ಲ. ಬನ್ನಿ ಇವಾಗ ಅಮ್ಮ ಏನ್ ಮಾಡ್ತಾ ಇದಾರೆ ನೋಡೋಣ. ಅಮ್ಮ ಬೆಳಗ್ಗೆ ತಿಂಡಿಗೆ ಕಡುಬು ಮಾಡಕ್ಕೆ ರೆಡಿ ಮಾಡ್ಕೊಂತಾ ಇದಾರೆ. ಕಡುಬು ಮಾಡ್ತಾ ಇದಾರೆ. ಇದು ನಮ್ ಕಡೆ ಜಾಸ್ತಿ ಮಾಡ್ತಾರೆ ಕಡುಬು. ನಮ್ಮ ಅಥರ್ವ ಸ್ವಲ್ಪ ಹಠ ಮಾಡ್ತಾ ಇರ್ತಾನೆ. ಅವನಿಗೆ ತಿಂಡಿ ತಿನ್ನಕ್ಕೆ ಏನಾದ್ರು ಒಂದು ವೆರೈಟಿ ಆಗಿ ಮಾಡ್ಬೇಕಲ್ವಾ. ಏನೋ ಒಂಥರ ಅವ್ರಿಗೆ ಡಿಫ್ರೆಂಟ್ ಆಗಿ ಕಂಡ್ರೆ ತಿನ್ನೋದಕ್ಕೆ ತುಂಬಾ ಬೇಗ ಇಷ್ಟಪಡ್ತಾರೆ. ಸಣ್ಣ ಮಕ್ಳುಗಳು ಒಂದೇ ತರ ಇದ್ರೆ ಅದು ಅಷ್ಟೊಂದು ಅವರಿಗೆ ಖುಷಿ ಕೊಡಲ್ಲ. ಏನೋ ಒಂಥರ ವೆರೈಟಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ನಮ್ಮಮ್ಮ ಅವನಿಗೆ ಡಿಸೈನ್ ಆಗಿ ಕಡುಬು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಈ ತರ ಹಿಂಗೆ ಗ್ಯಾಪ್ ಮಾಡಿ ಟೊಳ್ ಕಡುಬು ಅಂತ ಹೇಳ್ತೀವಿ ನಾವು. ಒಳಗಡೆ ನಮಗೆ ಸಣ್ಣ ಮಕ್ಳಿದ್ದಾಗ ಆ ತರ ಓಪನ್ ಮಾಡ್ಬಿಟ್ಟು ಚಟ್ನಿ ಹಾಕಿ ಕೊಡೋರು. ಈ ತರ ಮಾಡ್ತಾ ಇದ್ದಾರೆ. ಅವನಿಗೂ ಅಷ್ಟೇನೆ. ಈ ತರ ಎಲ್ಲ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ತಿಂಡಿ ತಿನ್ನೋದು ಎಲ್ಲ ಖುಷಿಯಿಂದ ಬರ್ತಾನೆ. ಹಾಗಾಗಿ ಹೀಗ್ ಮಾಡ್ತಾ ಇದ್ರು. ಮತ್ತೆ ಅಳ್ತಾ ಇದ್ದ. ಹಾಗಾಗಿ ಅವ್ನ ಕಣ್ ಮುಂದೆನೆ ತೋರಿಸ್ಬಿಟ್ಟು ಮಾಡ್ತಾ ಇದಾರೆ ನಮ್ಮಮ್ಮ. ನೋಡು, ಇದು ನಿನಗೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳಿ, ನೀನೇ ತಿನ್ಬೇಕು ಇವತ್ತು ತಿಂಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಬೋಣಿಸಿ ಮಾಡ್ತಾ ಇದಾರೆ. ಮಕ್ಳಿದಾರೆ ಅಂದ್ರೆ ಇಂಥ ಕೆಲ್ಸಗಳೆಲ್ಲ ಬಾಳ ಮಾಡ್ಬೇಕಾಗುತ್ತೆ. ಚಪಾತಿಯಲ್ಲಿ ವೆರೈಟಿ ಚಪಾತಿ, ರೊಟ್ಟಿ ಮಾಡಿದ್ರು ವೆರೈಟಿ ಆಗಿ, ಏನ್ ಮಾಡಿದ್ರು ಸ್ವಲ್ಪ ವೆರೈಟಿ ಕೇಳ್ತಾರೆ ಮಕ್ಕಳು. ಹಾಗಾಗಿ ಅಮ್ಮ ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಇವನು ಸ್ವಲ್ಪ ತಲೆ ಹಟ್ಟೆ ಜಾಸ್ತಿ. ಇಂಥದೆಲ್ಲ ತೋರಿಸ್ತಾ ಇದ್ರೆ ಸ್ವಲ್ಪ ಸಮಾಧಾನವಾಗಿರ್ತಾನೆ. ಅದ್ರಲ್ಲಿ ಏನೇ ಮಾಡಿದ್ರು ಅವ್ನು ತಿನ್ನೋದೇ ಇಲ್ಲ, ನಾವೇ ತಿನ್ಸ್ಬೇಕು. ನೋಡಕ್ ಮಾತ್ರ ಅವ್ನಿಗೆ ಕಾಣ್ಬೇಕು ಅಷ್ಟೇನೆ. ಹೇಗೋ ಒಂದು ತಿಂಡಿ ತಿನ್ಸಿ ಆಯ್ತು. ಹಾಗೆ ಬೆಳಗ್ಗೆನೆ ತಿಂಡಿ ತಿಂದಾದ್ಮೇಲೆ ಅಮ್ಮನ ಫ್ರೆಂಡು ಆಶಾ ವರ್ಕರು ಮನೆಗೆ ಬಂದಿದ್ರು. ಇವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ಅವ್ರು ನಮ್ಮನೇಲೇ ಇದ್ರು. ಹಾಗಾಗಿ ಅಮ್ಮ ಇರೋ ಅಡುಗೆಗೆ ಸ್ವಲ್ಪ ಮಾವಿನ ಹಣ್ಣನ್ನೆಲ್ಲ ಕಟ್ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗಂತ್ರಿ ಅಂತಾನೆ ಹೇಳ್ತಾ ಇದ್ರು. ನೋಡಿ, ಇವರೇ ಆಶಾ ವರ್ಕರು. ನಮ್ಮಮ್ಮ ಕೂಡ ಆಶಾ ವರ್ಕರು. ಹಾಗಾಗಿ ಫ್ರೆಂಡ್ ಅಲ್ವಾ, ಹಾಗಾಗಿ ಮನೆಗೆ ಬಂದಿದ್ರು. ಮನೇಲಿ ಊಟ ಮಾಡ್ಕೊಂಡು ಹೋದ್ರು. ಹಾಗೆ ಮಧ್ಯಾಹ್ನ ಟೈಮ್ ತುಂಬಾ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು 1-2 ಗ್ಲಾಸ್ ಮಜ್ಜಿಗೆ ಮಾಡಿದ್ವಿ. ಮಜ್ಜಿಗೆ ಕುಡ್ಬಿಟ್ಟು ಹಿಂದ್ಗಡೆ ಬಂದ್ರೆ ಅಮ್ಮ ಮೊಮ್ಮಗ ಇಬ್ರು ಏನ್ ಮಾಡ್ತಾ ಇದಾರೆ ನೋಡಿ. ಹಿಂದ್ಗಡೆ ಸ್ವಲ್ಪ ನಮ್ಮಮ್ಮ ಸ್ವಲ್ಪ ಶುಂಠಿ, ಮನೆಗೆ ಯೂಸಿಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಹಾಕೋಣ ಅಂತ ಹೇಳ್ಬಿಟ್ಟು ಶುಂಠಿ ಹಾಕಿದ್ರು. ತುಂಬಾ ಬಿಸಿಲಿರೋದ್ರಿಂದ ಅದೆಲ್ಲ ಒಣಗೋಗ್ಬಿಟ್ಟಿತ್ತು ನೆಲ ಎಲ್ಲ. ಮೊನ್ನೆ 4 ದಿನ ಚೆನ್ನಾಗಿ ಮಳೆ ಬಂತು. ಆಮೇಲಿಂದ ಮಳೆನೇ ಬರ್ಲಿಲ್ಲ, ನೀರೇ ಇರ್ಲಿಲ್ಲ. ಹಾಗಾಗಿ ಅಮ್ಮ ನೀರ್ ಹಾಕ್ತಾ ಇದ್ರೆ ಅಥರ್ವ ನಾನು ಕೂಡ ಬರ್ತೀನಿ ಅಂತ ಹೇಳಿ ಬಂದು ನೀರ್ ಹಾಕ್ತಾ ಇದ್ದಾನೆ. ಈ ತರ ಎಲ್ಲ ಆಟ ಆಡೋದಕ್ಕೆ, ಹಿಂದ್ಗಡೆ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಅಥರ್ವಂಗೆ. ಎಲ್ಲಿ ಹೋಗ್ತಾರೋ ಅಲ್ಲಲ್ಲೇ ಹಿಂದಿಂದೆ ಬರ್ತಾನೆ. ಹಾಗಾಗಿ ಅವನಿಗೆ ಈ ಊರಂದ್ರೆ ತುಂಬಾ ಇಷ್ಟ. ಎಲ್ಲ ಫ್ರೀ ಆಗಿರುತ್ತೆ, ಹಿಂದೆ ಮುಂದೆ ಹೋಗ್ಬೋದು ಅಂತ ಹೇಳಿ. ನಾವು ಹೈದರಾಬಾದಿಗೆ ಹೋಗೋಣ ಅಂದ್ರೆ ಅವನು ಫುಲ್ ಹೆಸರು ಕೇಳಿದ್ರೇನೆ ಉರ್ದು ಬೀಳ್ತಾನೆ, ಹಂಗಾಡ್ತಾನೆ. ಯಾಕಂದ್ರೆ ಒಳಗೆ ಇರ್ಬೇಕು ಅಂತ ಹೇಳಿ. ಇಲ್ಲಿ ತುಂಬಾ ಅವನಿಗೆ ಫ್ರೀಡಮ್ ಸಿಕ್ಬಿಟ್ಟಿದೆ. ಈ ತರ ಎಲ್ಲ ಆಟ ಆಡ್ಕೊಂಡಿರೋದು ತುಂಬಾನೇ ಇಷ್ಟ ಅವನಿಗೆ. ನೀರ್ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾನೆ. ಎಲ್ಲ ಟ್ರೈನಿಂಗ್ ಕೊಟ್ಟಾರಷ್ಟು ಚೆನ್ನಾಗಿ ಹಾಕದ. ಹಾಗೆ ಇದೊಂದು ನಮ್ಮಮ್ಮ ಅವರೆಕಾಯಿ ಬಳ್ಳಿನೋ ಏನು ಡಬಲ್ ಬೀನ್ಸ್ ಬಳ್ಳಿನೋ ಏನೋ ನೆಟ್ಕೊಂಡಿದ್ರು, ಅದಕ್ಕೂ ನೀರ್ ಹಾಕ್ತಾ ಇದ್ದಾರೆ. ಸ್ವಲ್ಪ ಮಳೆ ಬಂದ್ಬಿಟ್ರೆ ಈ ತರ ನೀರ್ ಹಾಕೋ ಕೆಲಸ ಎಲ್ಲ ಕಡಿಮೆ ಆಗುತ್ತೆ. ಈಗ 4 ದಿನ ಮಳೆ ಬಂದ್ ಹೋಯ್ತು. ಈಗ ಮತ್ತೆ ಮಳೆ ಬರ್ಲೇ ಇಲ್ಲ. ಹಾಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿಗೆ ಏನಪ್ಪಾ ಅಡ್ಗೆ ಮಾಡೋದು ಅಂತ ಹೇಳಿ ಅನ್ಕೊಂತಾ ಇದ್ರು. ಹಾಗೆ ಸಾಂಬಾರು, ಎಗ್ ಸಾಂಬಾರು. ಇವತ್ ನಾನು ಮೊಟ್ಟೆ ಸಾಂಬಾರ್ ಮಾಡಮ್ಮ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ನಾನು ಬಂದಾಗಿಂದ ಮೊಟ್ಟೆ ಸಾರು ಮಾಡಿರ್ಲಿಲ್ಲ. ಏನೋ ಮೊಟ್ಟೆ ಸಾರು ಉಣ್ಣೋಣ ಅಂತ ಅನ್ಸ್ತಾ ಇತ್ತು. ಹಾಗಾಗಿ ಮೊಟ್ಟೆ ಸಾರಿಗೆಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ. ಏನೇನ್ ಇಟ್ಕೊಂಡಿದ್ದಾರೆ ನೋಡಿ. ಬನ್ನಿ ಮೊಟ್ಟೆ ಸಾರಿಗೆ ಏನೇನ್ ಹಾಕ್ತಾರೆ ಅಂತ ಹೇಳಿ ಎಲ್ಲಾ ಡೀಟೇಲ್ ಆಗಿ ತೋರಿಸ್ಬಿಡ್ತೀವಿ. ಟೊಮೊಟೊ, ಹುಣಸೆ ಹಣ್ಣು, ಚಕ್ಕೆ, ಲವಂಗ, ಈರುಳ್ಳಿ, ತೆಂಗಿನಕಾಯಿ, ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಇಷ್ಟನ್ನ ಇಟ್ಕೊಂಡಿದ್ದಾರೆ. ಇದನ್ನ ಏನು ಹುರಿಯೋದಿಲ್ಲ, ಏನು ಇಲ್ಲ. ಇದು ಡೈರೆಕ್ಟ್ ಮಿಕ್ಸಿ ಹಾಕಕ್ಕೆ ಏನೇನ್ ಬೇಕೋ ಎಲ್ಲ ಒಂದ್ ಪ್ಲೇಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಷ್ಟನ್ನ ಮಿಕ್ಸಿ ಹಾಕೊಂಡ್ಬಿಟ್ಟು ಸೈಡ್ ಅಲ್ಲಿ ಒಂದ್ ಬೌಲ್ ಅಲ್ಲಿ ಈರುಳ್ಳಿನ ಸಪರೇಟ್ ಆಗಿ ಹೆಚ್ಚಿ ಇಟ್ಕೊಂಡಿದ್ದಾರೆ. ಇದು ಒಗ್ಗರಣೆಗೆ ಬೇಕು ಅಂತ ಹೇಳಿ ಮೊಟ್ಟೆನ ಬೇಯಕ್ಕೆ ಇಡ್ತಾ ಇದ್ದಾರೆ. ಮೊದಲು ಮೊಟ್ಟೆ ಬೇಯಿಸ್ಕೊಬಿಟ್ರೆ ಸಾಂಬಾರ್ ಆದಂಗೆ ಲೆಕ್ಕ. ಚೆನ್ನಾಗಿ ಮೊಟ್ಟೆ ಬೇಯಿಸಾದ್ಮೇಲೆ ಅದಕ್ಕೆ ಸ್ವಲ್ಪ ಬೇಯಕ್ಕಿನ ಮೊದಲು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು.
ಹಾಗೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಿಡಿಯುತ್ತೆ. ಹಾಗೆ ಇದನ್ನ ಖಾರನ ಮಿಕ್ಸಿ ಹಾಕೊಂಡಿದ್ದಾರೆ. ಚೆನ್ನಾಗಿ ಎಣ್ಣೆಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಒಗ್ಗರಣೆ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ರಲ್ವಾ ಆ ಖಾರನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ್ಮೇಲೆ ನಮಗೆ ಎಷ್ಟು ಬೇಕೋ ನೀರು ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೋಬೇಕು. ನಾವು ಜಾಸ್ತಿ ತೆಳುಗ್ ಮಾಡೋದಿಲ್ಲ, ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಆಗಿ ನಾವು ನೀರು ಹಾಕೊಂತೀವಿ. ಜಾಸ್ತಿ ಗಟ್ಟಿಯಾಗಿದ್ರು ಚೆನ್ನಾಗಲ್ಲ. ಇದಕ್ಕೆ ಸ್ವಲ್ಪ ಖಾರ ಹುಳಿ, ಉಪ್ಪು ಖಾರ ಹುಳಿ ಸ್ವಲ್ಪ ಕಟ್ಟಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು. ಇದು ನೀಟಾಗಿ ಎಲ್ಲ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕುದ್ದ ಮೇಲೆ ಮೊಟ್ಟೆ ಹಾಕ್ಬಿಟ್ರೆ ಮೊಟ್ಟೆ ಸಾಂಬಾರ್ ರೆಡಿ ಆದಂಗೆ. ನೋಡಿ ನಾವು ಇಷ್ಟು ನೀರು ಹಾಕೊಂಡು ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಬಿಟ್ಟಿದೀವಿ. ಹಾಗೆ ಇದನ್ನ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಲ್ವಾ ಅದನ್ನ ನೀಟಾಗಿ ಸಿಪ್ಪೆ ಸುಲಿದು ಮೇಲ್ಗಡೆ ಸ್ವಲ್ಪ ಪ್ಲಸ್ ಮಾರ್ಕ್ ಆಗಿ ಕಟ್ ಮಾಡಬೇಕು. ಯಾಕಂದ್ರೆ ಒಳಗಡೆ ಉಪ್ಪು ಖಾರ ಹಿಡಿಬೇಕಲ್ವಾ, ಹಾಗಾಗಿ ಆ ತರ ಕಟ್ ಮಾಡ್ಕೊಂಡು ಮೊಟ್ಟೆನ ಹಾಕ್ತಾ ಇದೀವಿ. ಆಲ್ರೆಡಿ ಉಪ್ಪು ಖಾರನ ನೋಡ್ಕೊಂಡಿರ್ಬೇಕು, ಎಷ್ಟು ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ನೋಡ್ಕೊಂಡು ಮೊಟ್ಟೆನ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಹಾಗೆ ಮೊಟ್ಟೆ ಸಾಂಬಾರಲ್ಲಿ ಬರೀ ಬೇಯಿಸಿ ಮೊಟ್ಟೆ ಹಾಕ್ಬಿಟ್ರೆ ಟೇಸ್ಟ್ ಬರೋದಿಲ್ಲ. ಅದಕ್ಕೊಂದೆರಡು ಮೊಟ್ಟೆನ ಈ ತರ ಹಸಿ ಮೊಟ್ಟೆನ ಸುರಿಸಿ ಬೇಯಿಸ್ಬೇಕು. ಅವಾಗೆ ಅದ್ರ ಮೊಟ್ಟೆ ಸಾಂಬಾರ್ ಪರಿಮಳ ಬರೋದು, ಒಳ್ಳೆ ಘಮ ಘಮ ಅಂತ ಹೇಳಿ. ಆಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ತರ ಸುರಿಸಿರೋ ಮೊಟ್ಟೆ. ಫೈನಲಿ ಮೊಟ್ಟೆ ಸಾಂಬಾರ್ ಆಯ್ತು, ಕುದೀತಾ ಇದೆ, ಕೊತ್ತ ಕುದೀತಾ ಇದ್ದಂಗೆ ಸ್ಮೆಲ್ ಘಮ ಘಮ ಅಂತ ಇದೆ ಇವಾಗ್ಲೇನೆ. ನೋಡಿ ಮೊಟ್ಟೆ ಎಲ್ಲ ಹೇಗೆ ಕಾಣಿಸ್ತಾ ಇದೆ, ಸುರ್ಸಿರೋ ಮೊಟ್ಟೆಗಳೆಲ್ಲ ಮೇಲೆ ಹಾಗೆ ತೇಲ್ತಾ ಇದೆ. ಅವಾಗೆ ಒಂಥರ ಟೇಸ್ಟ್ ಜಾಸ್ತಿ ಸುರ್ಸಿದ್ರೇನೆ. ಸುರ್ಸಿರೋ ಮೊಟ್ಟೆ ಹೀಗಾಗಿದೆ, ಇಡೀ ಮೊಟ್ಟೆ ಈ ತರ ಇರುತ್ತೆ. ಇದಕ್ಕೊಂದು ಸ್ವಲ್ಪ ಅಲ್ಲಲ್ಲ ಕಟ್ ಮಾರ್ಕ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಮಾಡಿದ ತಕ್ಷಣ ಊಟ ಮಾಡೋಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಸಂಜೆ ಟೈಮಲ್ಲಿ ನಮ್ಮಮ್ಮ ಹಿಂದ್ಗಡೆ ಎಲ್ಲ ತುಂಬಾ ಕಸ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕಸನೆಲ್ಲ ಕ್ಲೀನ್ ಮಾಡಿ ಬೆಂಕಿ ಹಾಕಿ ಕ್ಲೀನ್ ಮಾಡ್ತಾ ಇದ್ರು. ನಾವು ಮಲ್ಕೊಂಡು ಹೇಳೋದ್ರೊಳಗೇನೆ ನಮ್ಮಮ್ಮ ಇಲ್ಲೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಚೆನ್ನಾಗಿ ಹೂವಿನ ಗಿಡ ಎಲ್ಲ ಬೆಳೆದಿತ್ತು. ಇಲ್ಲ ತುಂಬಾ ಹೂವಿನ ಗಿಡ ಇತ್ತು, ಇಲ್ಲಿ ಗುಲಾಬಿ ಗಿಡ ಇತ್ತು ದೊಡ್ಡದಾಗಿ, ಅದನ್ನೆಲ್ಲ ಕಟ್ ಮಾಡಿ ತೆಗ್ದ್ಬಿಟ್ಟಿದ್ದಾರೆ. ನೋಡಿ ಹೂವೆಲ್ಲ ಚೆನ್ನಾಗಿ ಬಿಟ್ಟಿತ್ತು, ಅದೆಲ್ಲ ರೆಕ್ಕೆ ಎಲ್ಲ ಉದ್ರೋಗ್ಬಿಟ್ಟಿದೆ. ಈ ತರ ಎಲ್ಲ ಕಟ್ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಏನೇನು ಇಲ್ಲ, ಈಗ ನೀಟಾಗಿ ಕಾಣಿಸ್ತಾ ಇದೆ. ಬೇಜಾರಾಯ್ತು ಹೂವಿನ ಗಿಡ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಈ ಪಕ್ಕದಲ್ಲಿ ಒಂದು ತೆಂಗಿನ ಹೆಡ ತುಂಬಾ ಅಡ್ಡ ಬಂದ್ಬಿಟ್ಟಿತ್ತು, ಹಾಗಾಗಿ ಓಡಾಡಕ್ಕೆ ಕಷ್ಟ ಆಗ್ತಾ ಐತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇಲ್ಲೊಂದೆರಡು ತೆಂಗಿನ ಹೆಡನ ಕಡ್ದು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಬೈಲ್ ಆಗ್ಬಿಟ್ಟಿದೆ. ಹಾಗೆ ಸಂಜೆ ಟೈಮಲ್ಲಿ ಪಕ್ಕದ ಮನೆಯವರು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಮನೆಗೆ ಬಂದಿದ್ರು. ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದಾರೆ. ನಮ್ಮ ಅತ್ತರವನು ನನಗೆ ರಾಕೆಟ್ ಮಾಡ್ಕೊಡಿ, ಅದ್ ಮಾಡ್ಕೊಡಿ, ಇದ್ ಮಾಡ್ಕೊಡಿ ಅಂತ ಸ್ವಲ್ಪ ಬಂದ್ಬಿಟ್ಟು ಟಾರ್ಚರ್ ಮಾಡ್ತಾ ಇದ್ದಾನೆ. ಹೀಗೆ ಅವ್ರ ಜೊತೆ ಹುಡುಗರು ಸಿಕ್ಕರಲ್ವಾ, ಮಾತಾಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿದ್ದ. ಅವನಿಗೆ ಅದರ ಮಕ್ಕಳು ಕಂಡ್ರೆ ತುಂಬಾ ಇಷ್ಟ. ಹಾಗೆ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಪಾಸ್ ಮಾಡಿ ಊಟ ಮಾಡಿ ಹೊರಗಡೆ ಬಂದ್ವಿ ವಾಕ್ ಮಾಡೋಣ ಅಂತ ಹೇಳಿ. ದಿನದ ಕೊನೆ ಕೆಲಸ ಅಂದ್ರೆ ನಮ್ದು ವಾಕಿಂಗ್ ಮಾಡಿದ್ವಿ ಅಂದ್ರೆ ಅವತ್ತಿನ ದಿನ ಮುಗೀತು ಅಂತ ಹೇಳಿ. ನನ್ ಜೊತೆ ನಮ್ಮ ಅತ್ತರ್ವ ಕೂಡ ವಾಕ್ ಮಾಡ್ತಾನೆ. ಇಬ್ರು ವಾಕ್ ಮಾಡ್ಕೊಂಡು ಮಲ್ಗೋದು ಅಷ್ಟೇ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.